ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ ದೇವ್ರೆ, ಇನ್ನು ಜೀವಮಾನದುದ್ದಕ್ಕೂ ಈ ಕಡೆ ತಲೆ ಹಾಕಿ ಕೂಡ ಮಲಗಲ್ಲ. ಅಯ್ಯೋ ದೇವ್ರೆ, ಸಾಕಪ್ಪೋ ಸಾಕು ಸ್ವಾಮಿ. ಅಂಕಲ್, ಇವನ್ಯಾಕೆ ಬಂದಪ್ಪ ಶನಿ ಈ ಕಡೆ? ಇನ್ನೇನಾದರೂ ಪ್ಲ್ಯಾನ್ ಮಾಡಿ ನನ್ನ ಮೇಲೆ ಕೇಸ್ ಜಡ್ದು ಒಳಗೆ ಹಾಕಕ್ಕ ಏನು ಮಾಡೋದಪ್ಪ ಈಗ? ಈಗ ತಾನೇ ಹೊರಗೆ ಬಂದಿದ್ದೀನಿ. ಏನಂಕಲ್ ಹಿಂಗೆ ನೋಡ್ತಾ ನಿಂತ್ಬಿಟ್ರಿ? ಆನಂದ, ಒಳಗೋಗಿ ತುಂಬ ವರ್ಷಗಳಾಯ್ತಲ್ಲಪ್ಪ, ಹೊರಗಡೆ ಪ್ರಪಂಚ ನೋಡಲೇ ಇಲ್ವಲ್ಲ, ಅದಕ್ಕೆ ನೋಡ್ತಾ ನಿಂತುಬಿಟ್ಟಿದ್ದೀನಿ. ಅದು ಹೋಗಲಿ, ನೀನು ಹೆಂಗಿದೆಯಪ್ಪ? ಕ್ಷೇಮ ತಾನೆ? ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ, ಆದರೆ ನೀವು ಚೆನ್ನಾಗಿಲ್ಲ ಅಂತ ನಂಗೆ ಗೊತ್ತು. ಅಯ್ಯೋ ಆನಂದ, ಜೈಲಿಗೆ ಹೋದವ್ರು ಯಾರಪ್ಪ ಚೆನ್ನಾಗಿರ್ತಾರೆ? ಅದೇ ಒಂದು 750 ಗ್ರಾಮ್ ಅನ್ನ, 1/4 ಲೀಟ್ರ್ ಸಾಂಬಾರು, ಹಳೆ ಮುದ್ದೆ, ಜೈಲಲ್ಲಿ ಎಲ್ಲ ಇರುತ್ತೆ, ಇದೊಂದು ಇರಲ್ಲ ಅಷ್ಟೇ. ಅಲ್ಲ ಆನಂದ, ನೀನ್ಯಾಕೆ ಬಂದೆ ಇಲ್ಲಿಗೆ? ನೀನಾಗೆ ಬಂದ್ಯಾ ಇವ್ರು ನೋಟಿಸ್ ಕೊಟ್ಟು ಕರೆಸ್ಕೊಂಡ್ರ? ನೋಟಿಸ್ ಕೊಟ್ಟು ಕರ್ಸ್ಕೊಳ್ಳೋಂಥ ಕೆಲಸ ನಾನು ಮಾಡಿಲ್ಲ ಅಂಕಲ್. ನಾನು ಬಂದಿದ್ದು ನಿಮ್ಮನ್ನು ನೋಡೋಣ ಅಂತ. ನನ್ನ ಹುಡ್ಕೊಂಬಂದದ್ದು ಇವನ ಅಥವಾ ನನ್ನ ಬ್ಯಾಡ್ ಟೈಮ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ಆನಂದ, ನೀನು ನನ್ನೇ ಹುಡ್ಕೊಂಡು ಯಾಕಪ್ಪ ಬಂದೆ? ಯಾಕೆ ಅಂದರೆ ನೀವಿವತ್ತು ಜೈಲಿಂದ ರಿಲೀಸ್ ಆಗ್ತಾ ಇದ್ದೀರಲ್ಲ, ಹೇಗಿದ್ದೀರಾ ಏನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ, ಯೋಗಕ್ಷೇಮ ವಿಚಾರಿಸ್ಕೊಳ್ಳೋಕ್ಕೆ. ಯೋಗಕ್ಷೇಮ ಅನ್ನೋದ್ರಲ್ಲಿ ಯೋಗನೂ ಕಾಣ್ತಾ ಇಲ್ಲ, ಕ್ಷೇಮನೂ ಕಾಣ್ತಾ ಇಲ್ಲ, ಬೇರೆನೇ ಸ್ಮೆಲ್ ಹೊಡಿತಾ ಇದೆಯಲ್ಲ. ಆನಂದ, ನಾನು ಇವತ್ತೇ ರಿಲೀಸ್ ಆಗ್ತೀನಿ ಅಂತ ನಿನಗೆ ಹೆಂಗಪ್ಪ ಗೊತ್ತಾಯ್ತು? ನೋಡಿ ಅಂಕಲ್, 5 ವರ್ಷ ಆದಮೇಲೆ ರಿಲೀಸ್ ಆಗ್ತಾ ಇದ್ದೀರಾ. ನಿಮ್ಮ ಹಳೆ ಚಾಳಿನೆಲ್ಲ ಸೈಡ್ಗಿಟ್ಟು ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿ, ಹೊಸದಾಗಿ ಬದುಕಿ, ಒಳ್ಳೆ ಥರದಲ್ಲಿ ಬದುಕಿ. ಒಂದು ವೇಳೆ ಹಾಗೆ ಬದುಕಲಿಲ್ಲ ಅಂದರೆ ನಿಮಗೆ ಉಳುಗಾಲ ಇಲ್ಲ. ಈಗ ಬರೀ 5 ವರ್ಷ ಆಗಿದೆ ಅಷ್ಟೇ, ನೆಕ್ಸ್ಟು ಜೀವಾವಧಿ ಇದೆ. ಆಮೇಲೆ ನಾನು ಯಾಕೆ ಬಂದೆ ಅಂತ ಕೇಳಿದ್ರಲ್ಲ, ನಿಮ್ಮನ್ನು ಬಿಡಿಸಿದ್ದೆ ನಾನು, ಬಿಡಿಸ್ಕೊಂಡು ಬಾ ಅಂತ ಕಳಿಸಿದ್ದು ನಿಮ್ಮ ಮಳಿಯ. ಅಂದ್ರೆ ನನ್ನ ಕುಚ್ಚುಕೋಳಿ ಮಯ್ಯ ಜಯದೇವ ಗೌತಮ್. ಗೌತಮ್ ನನ್ನ ಬಿಡಿಸಿದ್ನ? ಏನಯ್ಯ ಕತೆ ಕಟ್ತಾ ಇದ್ಯಾ? ಅಂಕಲ್, ನಿಮ್ಮಗಳಿಗೆ ಅವನ ಮೇಲೆ ಒಳ್ಳೆ ಭಾವನೆ ಇಲ್ಲದೆ ಇರ್ಬೋದು, ಆದರೆ ಅವನಿಗಿದೆ. ಅವನ ಮನಸ್ಸಲ್ಲಿ ಇನ್ನೂ ನನ್ನವರು ತನ್ನವರು ಅನ್ನೋದು ಉಳ್ಕೊಂಡಿದೆ. ಆ ಕಾರಣಕ್ಕೆ ನೀವು ಕೇಳದೇ ಇದ್ರೂ ನಿಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ದುಡ್ಡು ಕೊಟ್ಟು ನಿಮ್ಮನ್ನು ಬಿಡ್ಸಕ್ಕೆ ಹೇಳ್ದ. ಗೌತಮು ನನಗೋಸ್ಕರ ಇಷ್ಟು ಕಷ್ಟಪಟ್ನಾ? ಹೌದು ಅಂಕಲ್. ತಂದೇನಿತ್ತು ಅದನ್ನೆಲ್ಲ ಬಿಟ್ಟು ತಂಗಿರಿಗೆ ತಮ್ಮಂದರಿಗೆ ಎಲ್ಲ ಧಾರೆ ಎರೆದು ಒಂಟಿಯಾಗಿ ಹೋಗಿ ಕಾಮನ್ ಮ್ಯಾನ್ ಥರ ಬದುಕ್ತಾ ಇದ್ದಾನೆ. ನಿಮ್ಮನ್ನು ಬಿಡ್ಸಕ್ಕೆ 50,000 ರೂಪಾಯಿ ಕೊಟ್ಟನಲ್ಲ, ಅದಕ್ಕೆ ಅವನು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ನನಗೆ ಗೊತ್ತು. ಸಿಕ್ಕಾಪಟ್ಟೆ ಬೆವರು ಹರಿಸಿದ್ದಾನೆ. ಅಂಥ ದುಡ್ಡನ್ನ ನಿಮಗೋಸ್ಕರ ಖರ್ಚು ಮಾಡಿದ್ನಲ್ಲ, ಅವನ ಮನಸ್ಸು ಎಂಥದ್ದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅದನ್ನು ಅವನು ಯಾಕೆ ಮಾಡ್ದ ಗೊತ್ತಾ? ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗಲಿ ಅಂತ, ನೀವು ಚೆನ್ನಾಗಿ ಭಾಳ ಬದುಕಲಿ ಅಂತ. ದಯವಿಟ್ಟು ಈ ಅವಕಾಶನ ಸರಿಯಾಗಿ ಬಳಸ್ಕೊಳ್ಳಿ. ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಕ್ಕೆ ಕೈ ಹಾಕಬೇಡಿ. ಏನೋ ಮಾತಾಡ್ತಿದ್ಯಾ ನೀನು? ಅವನು ನನ್ನ ಬಿಡಿಸಿದ್ನ, ಕೈ ಬೇರೆ ಮುಗಿತಾನೆ. ಗೆಳೆಯನ್ ಪರವಾಗಿ ಬಂದು ವಕಾಲತ್ತು ಮಾಡಬೇಡ ಇಲ್ಲಿ. ಏನು ನನ್ನನ್ನು ಮೂರ್ಖ ಅಂತ ತಿಳ್ಕೊಂಡಿದ್ಯಾನೋ? ಹೋಗ ಹೋಗ. ಗೊತ್ತಾಯ್ತು ಬಿಡಿ, ಯಾರು ಕೆಟ್ಟದ್ದನ್ನ ಮಾಡ್ತಾರೋ ಅವರು ಒಳ್ಳೆ ಕೆಲಸನ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಕ್ಕಾಗಲ್ಲ. ಅವ್ರ ಥರನೇ ಬೇರೆಯವರು ಅಂತಲೂ ಅನ್ಕೊಂಡ್ಬಿಡ್ತಾರೆ. ತಾನು ಕಳ್ಳ ಪರರ್ ನಂಬ ಅಂತ ಗಾದೆ ಮಾಡಿದಾರಲ್ಲ, ಅದನ್ನು ನಿಮ್ಮಂಥವ್ರು ನೋಡೇ ಮಾಡಿರೋದು. ನನ್ನ ಗೆಳೆಯ ತುಂಬ ಆಸೆ ಪಟ್ಟ, ನಮ್ಮ ಮಾವ ಬದಲಾಗಬೇಕು,
ಅವ್ರು ಚೆನ್ನಾಗಿರಬೇಕು ಅಂತ. ಯಾಕೋ ವರ್ಕೌಟ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ದೃಷ್ಟಿಯಂತೆ ಸೃಷ್ಟಿ. ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದೇ ಹೊರಗಡೆ ಕಾಣಿಸೋದು, ಅದೇ ಕಾಣಿಸ್ತಾ ಇದೆ. ನೋಡಿ, ಬದುಕಕ್ಕಿದು ಒಳ್ಳೆ ಅವಕಾಶ. ಉಪಯೋಗಿಸ್ಕೊಂಡ್ರೆ ನಿಮಗೆ ಒಳ್ಳೆಯದು. ನಿಮ್ಮದೇ ಹಣೆ, ನಿಮ್ಮದೇ ಹಣೆ ಬರ. ಹೇಗಾದರೂ ಬರ್ಕೊಳ್ಳಿ, ನಾನೇನು ಬರ್ತೇನೆ. ಅಯ್ಯೋ ದೇವ್ರೆ, ಏನೋ ಹೇಳ್ಬಿಟ್ಟು ಹೋಗ್ಬಿಟ್ನಲ್ಲ, ತಲೆಗೆ ಹುಳ ಬಿಟ್ಟು ಹೋಗ್ಬಿಟ್ನಲ್ಲ. ಅಲ್ಲ, ಗೌತಮು ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ನ? ಸಾಧ್ಯನೇ ಇಲ್ಲ. ವಿಷ ಉಳಿಸ್ದವ್ರಿಗೆ ಯಾರಾದ್ರೂ ಸಕ್ಕರೆ ಪಾಕ ಬಡಿಸ್ತಾರ, ವಿಷನೇ ಬಡಿಸೋದು. ಅಲ್ಲ, ಗೌತಮು ನನಗೆ ಇವನು ಗೌತಮ್ ಚೇಲ ಅಲ್ವಾ, ಅದಕ್ಕೆ ಪುಂಗಿ ಉತ್ತಾನೆ, ಪುಂಗಿ. ಇದನ್ನ ನನ್ನ ಕುಚಿಕು ಅಳಿಯೋ ಅಥವಾ ಸಿಸ್ಟರ್ ಬಿಡಿಸಿರ್ತಾರೆ, ಇನ್ನೇನ ಬಂದು ಬುರುಡೆ ಬಿಡ್ತಾನೆ. ಅಲ್ಲ, ಗೌತಮ್ ನಿಜವಾಗ್ಲೂ ತನ್ನ ಇಡೀ ಆಸ್ತಿನ ನನ್ನ ಸಿಸ್ಟರು ಅಳಿಮೈಗೆ ಕೊಟ್ಟು ಫೋಟೋ ಬಿಟ್ಟ. ಚೇಲ ಆನಂದ, ನನಗೆ ಚಳ್ಳೆ ಹಣ್ಣು ತಿನ್ನಿಸ್ತೀಯೇನೋ? ಇಡೀ ಸ್ಟೇಟ್ಗೆ ಚಳ್ಳೆ ಹಣ್ಣಿನ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ನಾನು. ಸಮಯ ಬೇರೆ ನಿಂತೋಗ್ಬಿಟ್ಟಿದೆ. ನನ್ನ ಅಳಿಮೈಯನ್ನ, ನನ್ನ ಸಿಸ್ಟರನ್ನ ನೋಡ್ಬೇಕು. ಆಟ ಏ ಕಾವೇರಿ, ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ? ನಾವಿದೀವಲ್ಲ, ನಾವು ಮಾಡ್ಕೋತೀವಿ. ಏನಕ್ಕೆ ಮಾಡಬಾರ್ದು? ಇದೇನ್ ಬೇರೆಯವ್ರ ಮನೆನಾ? ನಾನ್ ತೋರ್ಸಿರೋ ಮನೆ ನಂದೇ ಮನೆ ಇದ್ದ ಹಾಗೆ, ಮಾಡಿದ್ರೇನ್ ತಪ್ಪಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ಸ್ ಡಾರ್ಲಿಂಗ್. ಡಾರ್ಲಿಂಗ್, ಯಾಕೆ ಥ್ಯಾಂಕ್ಸು? ಯಾಕೂ ಇಲ್ಲ, ನನಗೆ ಹೆಲ್ಪ್ ಮಾಡ್ತಿದ್ಯಲ್ಲ ಅದಕ್ಕೇನು. ಥ್ಯಾಂಕ್ಸ್ ಏನ್ ಬೇಡ. ಕೆಲಸ ಎಲ್ಲ ಆದ್ಮೇಲೆ ಮಮ್ಮಿಗೆ ಗೊತ್ತಾಗ್ತದೆ, ಐಸ್ ಕ್ರೀಮ್ ಕೊಡಿಸ್. ಏನ್ ಬೇಡ, ಇಬ್ರು ಸುಮ್ಮನೆ ಮನೇಲಿರಿ. ನಾನೇನು ಹೇಳಿಲ್ಲ ಮಮ್ಮಿ. ನಾನು ಏನು ಹೇಳಿಲ್ಲ ಕಂದ. ಡಾರ್ಲಿಂಗ್, ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಹೋಗಿದೆ. ಟಿವಿ ಹಾಕು. ಅದು ರಿಪೇರಿ ಆಗಿದೆ, ರೆಡಿ ಮಾಡಿಸ್ಕೊಡ್ತೀನಿ ಬಿಡು, ದುಡ್ಡು ಕೊಟ್ಟು ಸಾಕು. ಇಲ್ಲ ಪರವಾಗಿಲ್ಲ ಸರ್. ಇರ್ಲಿ ಬಿಡಮ್ಮ, ಆ ಮಗು ಆಸೆ ಬೀಳ್ತಾ ಇದೆ, ರೆಡಿ ಮಾಡ್ಸೋಣ. ತಗೊಳ್ಳಿ, ಹಂಗೆ ಇದು ಅಗ್ರಿಮೆಂಟ್ ರೆಡಿ ಮಾಡಿಸಿದ್ದೀನಿ, ಒಂದು ಸೈನ್ ಹಾಕ್ಬಿಡಿ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, 11 ತಿಂಗಳಿಗೆ ಅಗ್ರಿಮೆಂಟ್ ಆಗಿರೋದು. 11 ತಿಂಗಳು ಮುಂಚೆ ನೀವೇನಾರ ಮನೆ ಖಾಲಿ ಮಾಡಿದ್ರು ನಾನು 1 ರೂಪಾಯಿನೂ ಕೂಡ ನಿಮ್ಗೆ ಕೊಡಲ್ಲ. ಮನೆ ಏನಾರ ಡ್ಯಾಮೇಜ್ ಇದ್ರೆ ಹೇಳಿ, ನಾನು ಈಗಲೇ ರೆಡಿ ಮಾಡಿಸ್ಕೊಡ್ತೀನಿ. ಮನೆ ನೀವು ಡ್ಯಾಮೇಜ್ ಮಾಡಿದ್ರೆ ಹೋಗುವಾಗ ದುಡ್ಡು ಎಕ್ಸ್ಟ್ರಾ ಕೊಡಬೇಕು. ಇದರಲ್ಲಿ ನಾನು ತುಂಬ ಸ್ಟ್ರಿಕ್ಟು. ನಾನು ಲೆಕ್ಕ ಅಂದರೆ ಲೆಕ್ಕ ಪಕ್ಕ. ಅಮೃತಧಾರೆ, ನನ್ನ ಅಮೃತಧಾರೆ.